ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲರ ಥರ ಇದ್ದೀವಿ ಅಂತ ನಾವು ಎಷ್ಟೇ ಅಂದ್ಕೊಂಡ್ರು ಆ ಒಂದು ನೋವು ಕೊರತೆ ಸದಾಕಾಲ ಕಾಡ್ತಾನೆ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಅದು ಗಾಯ ಬಹಳ ವರ್ಷ ನಮ್ಮನ್ನು ಕಾಡ್ತಾನೆ ಇರುತ್ತಮ್ಮ. ಅಯ್ಯೋ ದೇವ್ರೆ, ಇವ ಸೆಂಟಿಮೆಂಟಲ್ ಮಾತಾಡಿ ನಮ್ಮನ್ನು ಮೆಂಟಲ್ ಮಾಡ್ತಿದ್ದಾನಲ್ಲಪ್ಪ. ಕೇಳಕ್ಕೂ ಆಗಲ್ಲ, ಆದರೆ ಗ್ರಹಚಾರ ಕೇಳಲೇಬೇಕು. ಚಿಕ್ಕ ವಯಸ್ಸಿನಲ್ಲಿ ಅಮ್ಮ ನನ್ನ ಜೊತೆಗಿಲ್ಲದೆ ನಾನು ಅನುಭವಿಸಿದ ನೋವು ಏನಂತ ನನಗೆ ಗೊತ್ತಮ್ಮ. ಆ ನೋವು ನನ್ನ ಶತ್ರುಗಳಿಗೂ ಬೇಡ. ಮಕ್ಕಳ ಬೆಳವಣಿಗೆಯಲ್ಲಿ ಅಪ್ಪ ಅಮ್ಮ ಇಬ್ಬರ ಪಾತ್ರನೂ ಮುಖ್ಯ ಆಗುತ್ತೆ. ಅಪ್ಪ ಆದವನು ಜೀವನ ಏನು ಅನ್ನೋದನ್ನು ತೋರಿಸ್ಕೊಡ್ಬೇಕು. ಅಮ್ಮ ಆದವಳು ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಳ್ಬೇಕು. ಇಬ್ಬರೂ ಮುಖ್ಯ ಆಗ್ತಾರೆ. ಮಕ್ಕಳು ಒಂದು ಹಂತಕ್ಕೆ ಬೆಳೆಯೋ ತನಕ ನಾನು ಅವ್ರ ಜೊತೆಗಿರಬೇಕು ಅನ್ನೋದು ನನ್ನ ಆಸೆ. ಒಂದು ವೇಳೆ ನನಗೆ ಈ ಥರ ಆಯ್ತಲ್ಲ, ಮತ್ತೆ ಏನಾದರೂ ಆದರೆ. ಗೌತಮ್ ಪ್ಲೀಸ್, ಮತ್ತೆ ಮತ್ತೆ ಅದನ್ನೇ ಯಾಕೆ ಹೇಳ್ತಾ ಇದೆಯಾ? ನಿನಗೇನು ಆಗಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಸುಮ್ಮನಿರು. ತಿರುಗಿ ತಿರುಗಿ ಅದೇ ಸಿಡಿ ಆಗ್ತಾನಲ್ಲಪ್ಪ ಇವ. ಇಲ್ಲಮ್ಮ, ನನಗೆ ಈ ಯೋಚನೆಯಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ನಮಗಿರೋ ಆಸ್ತಿಗೆ ವಿಲ್ ಮಾಡೋಣ ಅಂತ. ಒಳ್ಳೆ ವಿಚಾರನೇ, ಆದರೆ ಅದರ ಅಗತ್ಯ ಈಗ ಯಾಕೆ ಗೌತಮ್? ತುಂಬಾನೇ ಅಗತ್ಯ ಇದೆಮ್ಮ. ಎಲ್ಲ ಚೆನ್ನಾಗಿರುವಾಗಲೇ ಆಗಬೇಕು. ಅಯ್ಯೋ ದೇವ್ರೆ, ಲಡ್ಡು ಬಂದು ಬಾಯಿಗೆ ಬೀಳೋ ಸಮಯ. ಯಾರ್ಯಾರಿಗೆ ಏನೇನು ಹೋಗಬೇಕು ಅನ್ನೋದು ನಿರ್ಧಾರ ಆಗಬೇಕು. ಆಗ ಎಲ್ರಿಗೂ ಒಂದು ಭದ್ರತೆ ಇರುತ್ತೆ, ಭವಿಷ್ಯದ ಬಗ್ಗೆ ಚಿಂತೆ ಇರಲ್ಲ. ಒಂದು ಮನೆ ಅಂದ ಮೇಲೆ ಈ ಥರದ ವಿಷಯಗಳು ಇತ್ಯರ್ಥ ಆಗಿಬಿಡ್ಬೇಕು. ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಆಗ ಸಂಬಂಧಗಳು ಚೆನ್ನಾಗಿರುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಮ್ಮ. ಸ್ವಲ್ಪ ಹೊತ್ತಲ್ಲಿ ಲಾಯರ್ ಬರ್ತಾರೆ. ಇವತ್ತೇ ಎಲ್ಲನೂ ಮುಗಿಸ್ಬಿಡ್ತೀನಿ. ಸರಿ ಗೌತಮ್, ನಿನಗೇನು ಸರಿ ಅಂತ ಅನ್ಸುತ್ತೋ ಅದನ್ನೇ ಮಾಡು. ಹಾಂ ಸರಿಮ್ಮ. ಸಿಸ್ಟರ್, ಕೊನೆಗೂ ಹೊಡೆದಿಲ್ಲ ಜಾಕ್ ಪಾಟು. ಸರ್, ಇದು ಪ್ರಾಪರ್ಟಿಗೆ ಸಂಬಂಧಪಟ್ಟಿರೋ ಪೇಪರ್ಸ್. ಸರಿ ಗೌತಮ್ ಅವರೇ, ನೀವೇನು ಅನ್ಕೊಂಡಿದ್ದೀರಾ ಹಾಗೆ ಹೇಳಿ, ನಾವು ಆ ರೀತಿನೇ ವಿಲ್ ಬರಿತೀವಿ. ನೀವು ಸ್ವಇಚ್ಛೆಯಿಂದ ಮಾಡ್ತಿದ್ದೀರಿ, ಯಾರದೇ ಒತ್ತಡ ಇಲ್ಲ ಅಂತ ಅನ್ಕೊಂಡಿದ್ದೀವಿ. ಇಲ್ಲ ಸರ್, ಸ್ವಇಚ್ಛೆಯಿಂದನೇ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿದ್ದಾಗಲೇ, ಗಟ್ಟಿಯಾಗಿ ಇದ್ದಾಗಲೇ ಕೆಲವು ಜವಾಬ್ದಾರಿಗಳನ್ನ ದಾಟ್ಕೊಂಡ್ಬಿಡ್ಬೇಕು. ಪತ್ರಗಳು ಸರಿಯಾಗಿದ್ದರೆ ಸಂಬಂಧಗಳು ಸರಿಯಾಗಿರುತ್ತೆ. ಒಂದು ವೇಳೆ ಮನೆ ಯಜಮಾನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಯಾರಿಗೂ ಏನು ಸಮಸ್ಯೆ ಆಗಬಾರ್ದು. ಎಲ್ಲ ಸ್ಮೂತಾಗಿ ನಡ್ಕೊಂಡು ಹೋಗಬೇಕು. ಅದಕ್ಕೆ ವಿಲ್ ಮಾಡ್ತಾ ಇದ್ದೀನಿ. ಎಲ್ಲ ಮುಂಚಿನ ಥರನೇ ಇರುತ್ತೆ, ಹಾಗೆ ನಡ್ಕೊಂಡು ಹೋಗುತ್ತೆ. ಗುಡ್, ಒಳ್ಳೆ ವಿಚಾರನೇ ಯೋಚನೆ ಮಾಡ್ತೀರಾ. ಪ್ರತಿಯೊಬ್ಬರು ಈ ರೀತಿನೇ ಯೋಚನೆ ಮಾಡಬೇಕು. ಸರಿ, ಶುರು ಮಾಡೋಣ. ಅಣ್ಣ, ಒಂದು ನಿಮಿಷ. ಅಯ್ಯೋ ದೇವ್ರೆ, ಇವಳದೇನಪ್ಪ ಬೇಡಿಕೆ? ಏನು ಕೇಳ್ತಾಳೋ ಏನೋ. ನನಗೆ ಈ ಆಸ್ತಿ ಎಲ್ಲ ಏನೂ ಬೇಡ. ನನ್ನ ಪಾಲಿಂದು ನೀವೇ ಇಟ್ಕೊಳ್ಳಿ ಅಣ್ಣ. ನನ್ನನ್ನು ನೋಡ್ಕೊಳ್ಳೋದಕ್ಕೆ ನೀವಿದ್ದೀರಲ್ಲ, ನನಗಷ್ಟೇ ಸಾಕು. ಯಾಕೆ ಪಾಪು ಹೀಗೆ ಹೇಳ್ತಾ ಇದೆಯಾ? ಅಣ್ಣ, ದಯವಿಟ್ಟು ನನ್ನನ್ನು ಇದರಿಂದ ಆಚೆ ಇಟ್ಬಿಡಿ. ನೋಡಿ, ಜಯದೇವ್ ಅವರಿದ್ದಾರೆ, ಮಹಿಮಾ ಇದ್ದಾಳೆ, ಪಾರ್ಥ ಅವರಿದ್ದಾರೆ. ಅವ್ರಿಗೆ ಬೇಕಿದ್ರೆ ಕೊಡಿ. ಆದ್ರೆ ನನಗೆ ಈ ಆಸ್ತಿ ಎಲ್ಲ ಬೇಡ, ನಾನು ತಗೊಳ್ಳಲ್ಲ. ಏನಮ್ಮ ಇವಳು ಹೀಗೆ ಹೇಳ್ತಾ ಇದ್ದಾಳೆ? ಗೌತಮ್, ಇವಳು ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂತಂದ್ರೆ ಅವಳ ಸೆಂಟಿಮೆಂಟ್ಗೂ ಬೆಲೆ ಕೊಡಬೇಕು ಅಂತ. ಹೌದು ಗೌತಮ್, ಅಷ್ಟು ಕೇಳ್ಕೊತಾ ಇದ್ದಾಳೆ, ಮತ್ತೆ ಯಾಕೆ ಅವಳಿಗೆ ಬೇಜಾರು ಮಾಡ್ಬೇಕಲ್ವಾ? ಅವಳಿಗೇನೋ ಭಾವನೆಗಳಿದೆ, ಅವಳ ಆಸೆ ಪ್ರಕಾರನೇ ನಡೀಲಿ ಬಿಡು. ಹೇಗಿದ್ರು ಕೊನೆವರೆಗೂ ನಿನ್ನ ಆಶ್ರಯದಲ್ಲಿ ಇರ್ತಾಳೆ ತಾನೆ. ಸರಿ ಪಾಪ, ನೀನು ಹೇಗೆ ಹೇಳ್ತೀಯೋ ಹಾಗೆ ಆಗಲಿ. ಸರಿ ಸರ್,
ಈಗ ಹೇಳಿ ಯಾರ್ಯಾರಿಗೆ ಏನೇನು ಕೊಡೋಣ ಅಂತ. ಹಾಂ ನಾವು ಲಿಸ್ಟ್ ಮಾಡ್ಕೋತೀವಿ. ಸರಿ. ಮೊದಲನೇದಾಗಿ ಹೆಸರುಗಟ್ಟ ಫಾರ್ಮ್ ಹೌಸ್ ಇದೆಯಲ್ಲ, ಅದನ್ನು ಜಯದೇವ್ ಹೆಸರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮುಂದೆ ನಮ್ಮ ಅಳೆಮೈನ ಜೊತೆಗೆ ಎಣ್ಣೆ ಹಾಕೋದಕ್ಕೆ ಒಳ್ಳೆ ಜಾಗ. ಎರಡನೇದು ನಮ್ಮ ಸದಾಶಿವನಗರದ ಮನೆ ಇದೆಯಲ್ಲ, ಅದನ್ನು ಪಾರ್ಥನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಮಿನಿಮಮ್ 100 ಕೋಟಿ ಬೆಲೆ ಬಾಳುತ್ತೆ. ಹಾಗೆ ನನ್ನ ತಂಗಿ ಅಶ್ವಿನಿಗೆ, ಅವಳಿಗೆ ರಾಜಸ್ಥಾನದಲ್ಲಿ ನಮ್ಮದೊಂದು ಮನೆ ಇದೆ, ಅದನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ. ನೋ ಯೂಸ್, ಒಂಟೆಗೆ ಫುಲ್ ಮೇಯಿಸೋದಕ್ಕಷ್ಟೇ ಉಪಯೋಗ. ಆ್ಯಂಡ್ ಮಹಿಮಾಗೆ ದುಬೈಯಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ಅದನ್ನು ಅವಳ ಹೆಸರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೊಡೆದ್ಲಲ್ಲ ಬಂಪರ್ ಲಾಟ್ರಿನ, ಆದರೆ ಅವಳಿಗೆ ಬೇಡ ಆಗಿತ್ತು. ಹಾಗೆ ನನ್ನ ಹತ್ರ ಒಂದಷ್ಟು ಕ್ಯಾಶ್ ಡೆಪಾಸಿಟ್ಸ್ ಇದೆ, ಅದನ್ನು ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸರ್. ಅಯ್ಯೋ ನನಗೂ ಒಂದು ಪಾಲು ಸಿಗುತ್ತೆ. ಆ ದುಡ್ಡನ್ನ ಬ್ಯಾಂಕಲ್ಲಿಟ್ಟು ಆ ಬಡ್ಡಿಲೇ ದಿನಾ ಸ್ಕಾಚ್ ಹೊಡಿಬೋದು. ದೇವ್ರೇ ದೇವ್ರೆ. ಹಾಂ, ಹಾಗೆ ಕಂಪ್ನಿ ವಿಷಯಕ್ಕೆ ಬಂದರೆ ನನ್ನ ಪೊಸಿಷನ್ಗೆ ಪಾರ್ಥನ ತರಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಜಯದೇವ್ ಆಲ್ರೆಡಿ ಡೈರೆಕ್ಟರ್ ಆಗಿದ್ದಾನೆ. ಸೊ ಪಾರ್ಥನ್ಗೆ ನನ್ನ ಜಾಗ ಬಿಟ್ಕೊಡ್ತೀನಿ. ಅವನಿಗೂ ಒಂದು ಜವಾಬ್ದಾರಿ ಕೊಟ್ಟಾಗುತ್ತೆ, ನನ್ನ ಜವಾಬ್ದಾರಿ ಕಳಿಯುತ್ತೆ. ಅಯ್ಯೋ ಪಾಪ ಕೌರವೇಂದ್ರ, ತೀವ್ರ ನಿರಾಶೆ. ಇನ್ನು ಮುಂದೆ ನನ್ನ ತಮ್ಮಂದ್ರೆ ಎಲ್ಲ ನಡ್ಸ್ಕೊಂಡು ಹೋಗ್ತಾರೆ, ನಾನು ಬರೀ ಸೂಪರ್ವಿಷನ್ ಮಾಡ್ತೀನಿ ಅಷ್ಟೇ. ಇನ್ನು ಶೇರ್ಸ್ ವಿಷಯಕ್ಕೆ ಬಂದರೆ ಮ್ಯಾಚ್ ಈಗ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತಿದೆ. ಇದು ಇವತ್ತಿನ ಹಾಟ್ ಟಾಪಿಕ್, ಶೇರ್ಸ್. ನನ್ನ ಹೆಸರಲ್ಲಿರೋ 51% ಶೇರ್ಸ್, ಹಾಗೆ ನನ್ನ ಹೆಸರಲ್ಲಿ ಏನೇನು ಆಸ್ತಿ ಇದೆಯೋ ಅದನ್ನು ನನ್ನ ಮಗುಗೆ ಮತ್ತೆ ಭೂಮಿಕಾ ಅವರ ಹೆಸರು ಮಾಡ್ತಾ ಇದ್ದೀನಿ. ಯಾಕೆಂದರೆ ದಿವಾನ್ ಗ್ರೂಪ್ ಆಫ್ ಕಂಪನೀಸ್ ಒಂದೇ ಕಂಪನಿ ಆಗಿರಬೇಕು, ಅದು ಒಂದೇ ಹೆಸರಲ್ಲಿ ಇರಬೇಕು, ಅದು ಒಡೆದು ಚೂರು ಚೂರು ಆಗಬಾರ್ದು. ನಾನು ಇದ್ದರೂ ಹಿಂದೆ ಇದ್ದರೂ ಕಂಪ್ನಿ ಈಗಿನ ಥರನೇ ಮುಂದೆನೂ ನಡ್ಕೊಂಡು ಹೋಗಬೇಕು. ನನ್ನ ತಮ್ಮಂದರು ಅದನ್ನು ಹಾಗೆ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮನ್ಸಿಗೆ ಬಂತು, ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೆ. ಕಂಪ್ನಿನ ಎಲ್ಲರೂ ಒಗ್ಗಟ್ಟಾಗಿ ಮುಂದಕ್ಕೆ ನಡ್ಸ್ಕೊಂಡು ಹೋಗಬೇಕು, ಇದು ನನ್ನ ಆಸೆ ಅಷ್ಟೇ ಅಲ್ಲ, ಅಮ್ಮನ ಆಸೆ ಕೂಡ ಅಲ್ವಮ್ಮ? ಹಾಂ ಗೌತಮ್, ನಾನು ಯಾವಾಗಲೂ ಅದನ್ನೇ ಬಯಸೋದು, ಎಲ್ಲರೂ ಒಂದಾಗಿರಬೇಕು ಅನ್ನೋದು. ಮತ್ತೆ ಅಮ್ಮ, ನಾನು ಈಗ ಹೇಳಿದ್ದೆಲ್ಲ ಓಕೆ ಅಲ್ವಾ? ಏನಾದರೂ ಚೇಂಜಸ್ ಆಗಬೇಕಿತ್ತಾ? ಇಲ್ಲ ಗೌತಮ್, ಎಲ್ಲ ಸರಿಯಾಗಿದೆ. ನೀನೇನೇ ಮಾಡಿದ್ರು ಎಲ್ಲ ಸರಿಯಾಗಿ ಮಾಡ್ತೀಯ. ಅಮೃತಧಾರೆ